ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವ್ಲಾಗ್ ಮಾಡಕತ್ತೀನಿ ಅಂತ ಅಂದರೆ, ಇವತ್ತು ನನ್ನ ಫ್ರೆಂಡ್ ಬಂದಿದ್ಲು ಮನೆಗೆ ಬೆಳಗ್ಗಿಂದ. ಮಧ್ಯಾಹ್ನ ಬಂದಿದ್ದೆ. ನಾವು ಎದ್ದಿದ್ದನ ಮಧ್ಯಾಹ್ನ ಬಂದಿಂದ ಒಂದು ಸ್ವಲ್ಪ ವಿಡಿಯೋಸ್ ಅದು ಇದು ನಾಷ್ಟ ಮಾಡ್ಕೊಂಡು ತಿಂದ್ವಿ. ಅದು ಮಧ್ಯಾಹ್ನ ನಾಷ್ಟ ಮಾಡ್ಕೊಂಡು ತಿಂದೀವಿ. ಈಗ ನಾವು ಏನಾರ ಒಂದು ಅಡ್ಗೆ ಮಾಡ್ಬೇಕು ಅಂತೇಳಿ ಅಂದ್ಕೊಂಡ್ವಿ. ಅದು ಅಡ್ಗೆ ಮಾಡು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡ್ವಿ. ಅದೇನಪ್ಪ ಅಂತ ಅಂದ್ರೆ ಎಗ್ ಬುರ್ಜಿ. ಇವತ್ತು ನಿಮಗೆ ನಾವು ಹೆಂಗೆ ಎಗ್ ಬುರ್ಜಿ ಮಾಡ್ತೀವಿ ಅಂತ ತೋರಿಸ್ತೀವಿ, ಬರ್ರಿ. ಹಿಂಗೆ ಭಾಳ ಸಣ್ಣಗೆ ಹೆಚ್ಕೋಬೇಕ್ರಿ ಉಳ್ಳಾಗಡ್ಡಿ. ಅಲ್ಲಂಕ ನೀರು ಬರಗತ್ತು ನೋಡೋರು ಯಾರು ಒಳಕ್ಕೆ ಹೋಗ್ಬೇಡ್ರಿ. ಮತ್ತು ಟಮಾಟಿನೂ ಸಣ್ಣಗೆ ಹೆಚ್ಕೋಬೇಕು. ಒಬ್ಬೊಬ್ಬರು ಟಮಾಟಿ ಹಾಕಂಗಿಲ್ಲ ಅಂತ ಅನಿಸ್ತೈತಿ, ಆದರೆ ನಾನು ಹಾಕ್ತೀನಿ. ನಂಗೆ ಗೊತ್ತಿಲ್ಲ ಯಾರು ಹೆಂಗೆ ಮಾಡ್ತಾರ ಅಂತ. ಅಲ್ಲೇ ನಾನು ಟೊಮ್ಯಾಟಿ ಹಾಕಾಕತ್ತೀನಿ. ಒಂದೇ ಸಾಕು ಟೊಮ್ಯಾಟಿ, ಜಾಸ್ತಿ ಬೇಡ. ಮತ್ತೇನು ಬೇಕಂದ್ರೆ ಇದಕ್ಕೆ ಕೊತ್ತಂಬರಿ ಬೇಕು. ಕೊತ್ತಂಬರಿ ಇದನ್ನು ಹಿಂಗೆಲ್ಲ ಇರ್ತೈತಲ್ಲ, ಇದೆಲ್ಲ ಚಂದ ಸೋಸ್ಕೋಬೇಕು. ಸೋಸ್ಕೊಳಕ್ಕಾಗಲಿಕ್ಕಂದ್ರೆ ಹಂಗೆ ಮುರ್ಕೊಂಡು ಹಂಗೆ ಹಾಕ್ಬಿಡ್ಬೇಕು. ನಂಗೆ ಒಂದು ತಿಳಿಯಾಗತ್ತಿಲ್ಲ, ಈಕೆ ಎಗ್ ಬುರ್ಜಿ ಮಾಡಾಕತ್ತಲ್ಲ, ಕೊತ್ತಂಬರಿ ಬುರ್ಜಿ ಮಾಡಾಕತ್ತಲ್ಲ ಅಂತ. ಎಗ್ ಬುರ್ಜಿನ ಮಾಡ್ತೀನಿ ನೋಡ್ರಿ. ಆಮೇಲೆ ನೀವು ನಾ ಹೆಂಗೆ ಮಾಡ್ತೀನಲ್ಲ ಹಂಗೆ ಮಾಡಿಕೊಂಡು ತಿಂದು ಆಮೇಲೆ ಟೇಸ್ಟ್ ಹೆಂಗಾಗೈತೆ ಅಂತ ಹೇಳ್ರಿ. ನೀ ಹಂಗೆ ಅನಾಗತ್ತೆ ಅಂದ್ರೆ ಅವ್ರಿಗೆ ಮತ್ತೆ ನನಗೆ ಅಡ್ಗಿನ ಮಾಡಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂತಾರೆ. ಹಂಗೇನಿಲ್ರಿ, ಬಾಸ್ತ್ ಮಾಡ್ತಾರೆ. 5 ಸ್ಟಾರ್ ಹೋಟೆಲ್ನಾಗೂ ಮಾಡಂಗಿಲ್ರಿ, ಹಂಗೆ ಮಾಡ್ತಾನೆ ನೆಂತಿ. ಎಗ್ ಬುರ್ಜಿ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದ್ರೆ, ಉಳ್ಳಾಗಡ್ಡಿ ಬೇಕು, ಟೊಮೆಟೊ, ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಅರಿಶಿನ, ಗರಂ ಮಸಾಲ, ಎಗ್ ಮಸಾಲ, ಉಪ್ಪು, ಖಾರ, ಎಣ್ಣೆ ಮತ್ತು ಮೇನ್ ಇಂಪಾರ್ಟೆಂಟ್ ಎಗ್ ಬೇಕಿದ್ದಕ್ಕೆ ಎಗ್ ಬುರ್ಜಿ ಮಾಡೋಕ್ಕೆ. ಯಾವ ಕಂಪ್ನಿ ಕೋಳಿ ಎಗ್. ಈಗ ಬರ್ರಿ ಎಗ್ ಬುರ್ಜಿ ಹೆಂಗೆ ಮಾಡ್ದಂತ ಹೇಳ್ತೀನಿ ನಾನು ನಿಮ್ಗೆ. ಕಡಾಳ್ಗಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊರಿ ಫಸ್ಟ್. ಬಡೂರ್ ಕಡಾಳ್ಗಿ ಐತಿ, ಏನೋ ಅನ್ಕೋಬೇಡ್ರಿ, ಭಾಳ ಹಳೆ ಕಾಲದ ಐತಿ. ನಮ್ಮ ಮಮ್ಮಿ ಮದುವೆ ಆದಾಗಿಂದಿದು. ಫಸ್ಟ್ ಅದಕ್ಕೆ ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಹಾಕೋರಿ, ಸಾಕ. ಕರಿಬೇವು ಮಿಸ್ ಆಗೈತಿ. ಕರಿಬೇವು ಬಡ್ರ ಮನೆಯಾಗಿಲ್ಲ, ಯಾರು ಬಡ್ಕೊಂಡು ತಿಂದಿ ಯಾರನ್ನಾರ. ಇಷ್ಟು ಜೀರಿಗೆ ಸಾಸಿವೆನ ಬರ್ತೈತೆ ನೋಡಿ. ಇಷ್ಟು ಅದು ಚಟಪಟ ಅಂತ ಅನ್ಬೇಕು. ಸಾಸಿವೆ ಒಂದ್ಮೂರು ಅನ್ಬೇಕು. ಏನು ಸಾಸಿವೆ ಪಲ್ಯ ಮಾಡಬೇಕೇನೆ? ಸಾಸಿವೆ ಮತ್ತು ಇಷ್ಟು ಇದು ಜಾಸ್ತಿ ಆಯ್ತು. ಅದು ಗೊತ್ತು ಜೀರಿಗೆ ಅಂತೇಳಿ, ಅದು ಚಟಪಟ ಅಂತ ತಡಿ ಹಾಕಪ್ಪ. ಅದು ಆಗ್ತೈತಿ ಒಂದಸಲ ಅನ್ನಂಗಿಲ್ಲ, ಅದು ಹಾಕು ಹಾಕಕ್ಕ. ಆಮೇಲೆ ಉಳ್ಳಾಗಡ್ಡಿ ಹಾಕೋರಿ ಅದಕ್ಕೆ. ಈಗ ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಗಾಗ್ಬೇಕ್ರಿ. ಕೆಂಪಗಾಗೋಕಿನ ಅದು ಆಗ್ತಿರ್ತೈತೆ ತನ್ನ ಪಾಡಿಗೆ. ನಾವು ಸ್ವಲ್ಪ ಮಾತಾಡೋನು ಏನಪ್ಪ ಅಂತ ಅಂದ್ರೆ, ನಾನು ನೆಕ್ಸ್ಟ್ ನಿಮಗೆ ಅದು ರೆಸಿನ್ ಆರ್ಟದ್ದು ನಾನು ಫಸ್ಟ್ ಬ್ಲಾಗ್ನಾಗ ಹಾಕಿದ್ನಿ ಅಲ್ಲ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಸ್ವಲ್ಪ ಏನದು ಸ್ಟಾಪ್ ಮಾಡೀನಿ, ಯಾಕಂದ್ರೆ ಸ್ವಲ್ಪ ಬ್ಯುಸಿ ಅದೇನಿ ವರ್ಕ್ ಒಳಗೆ. ಅದು ಸ್ವಲ್ಪ ಪ್ರೆಷರ್ ಕಡಿಮೆ ಆಯ್ತಂದ್ರೆ ನಾನು ಇದನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇದು ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಗಾಗಬೇಕಂತ ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಈಗ ಸ್ವಲ್ಪ ಹಾಕೋರಿ, ಆಮೇಲೆ ನೀವು ಟೊಮೆಟೊ ಅದೆಲ್ಲ ಹಾಕಿ ಆದಮೇಲೆ ಬೇಕಿದ್ರೆ ಸ್ವಲ್ಪ ಹಾಕೋಬೋದು. ಸ್ವಲ್ಪ ಅದು ಕೆಂಪಾಗಬೇಕಂತ ಅಷ್ಟೆ. ಆ ಕಡೆ ಬಾಜುಕ್ಕೆ ನನ್ನ ಫ್ರೆಂಡ್ ರೈಸ್ ಮಾಡೋಕ್ಕಿಡಕ್ಕ, ಅದು ಜೀರಾ ರೈಸ್. ಏನಿದೆ ಟೊಮೆಟೊ ಹಾಕೋರಿ. ಪಾಪ ಈಗ ಇಷ್ಟು ನಕ್ಕೊಂತ ಮಾಡಾಕತ್ತಾರ್ರಿ. ಎಗ್ ಬುರ್ಜಿ ಮಾಡ್ತಾಳ, ನನ್ನನ್ನ ಒಂದು ಬುರ್ಜಿ ಮಾಡಿ ಕಳಿಸ್ತಾಳ ಗೊತ್ತಿಲ್ಲ. ಕರೆಕ್ಟಾಗಿ ಎಗ್ ಬುರ್ಜಿನ ಮಾಡ್ತೀನಿ. ಯಾವಾಗಲೂ ಮನ್ಯಾಗ ನಕ್ಕೊಂತ ಇರ್ಬೇಕು ಅಂದ್ರೆ ಚಂದ ಇರ್ತೈತಿ. ಆದ್ರೂ ಭಾಳ ಸರ್ತಿ ಆಳ್ತೇನೆ ನಾನು. ಯಾವ್ದು ಹಾಡು
ಯಾವುದು? ಎಲ್ಲಿಂದ ಬಂದೆವ್ವ? ಬೆಳಗಾವಿಂದ ಬಂದೀನಿ ನಾನು. ನಮ್ಮ ಬೆಳಗಾವಿಂದ ಬಂದೀನಿ. ಈಗ ಆಗಲೇ ಉಪ್ಪು ಹಾಕಿದ್ವಲ್ಲ, ಈಗ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗೈತಿ. ಇದು ಈಗ ಇದ್ರೊಳಗೆ ಖಾರ ಹಾಕೋಬೇಕ್ರಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಖಾರ. ಅದು ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು. ಇದಕ್ಕೆ ಎಷ್ಟು ಸ್ಪೂನ್ ಹಾಕ್ತೀವಿ ಅಂತ ಹೇಳ್ಬೇಕು. ಆದ್ರೆ ಯಾಕ ಕಮ್ಮಿ ಕಮ್ಮಿ ತಿನ್ನೋರು ಇರ್ತಾರ ಬೆಂಗಳೂರಿನಾಗ. ಮೊದ್ಲ ನಾವು ಉತ್ತರ ಕರ್ನಾಟಕದವ್ರು ಜಗ್ಗ ಖಾರ ತಿಂತೀವಿ. ಇಲ್ಲಿ ಅವ್ರು ತಿಂದ್ರೆ ಮುಂಜಾನೆ ಹಿಡಿದು ರಾತ್ರಿ ಮಟ್ಟ ಒಳ್ಳೆ ಮಾಡ್ತಾರಿದ್ರು. ಖಾರ ಹಾಕಿಂದ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದೊಂದು ಎಗ್ ಒಡೆದು ಹಾಕೋಬೇಕ್ರಿ ಇದ್ರೊಳಗೆ. ಅರಮನೆಯ ಚಿನ್ನ ನೀನು ಬಂದೆ ಏನು ಇಂಥ ಜುಡಿಸಲಿಗೆ ದೀಪ ಬೆಳಗೋದಕ್ಕೆ. ಮಸತಲ ಆದಿ. ಹೌದೌದು. ನಮ್ಮ ಆದಿ ಅಣ್ಣ ನಮ್ಮ ಸುಚಿತ್ರ ಅಕ್ಕಗ ಡೆಡಿಕೇಟ್ ಮಾಡಿದ ಸಾಂಗ್. ಓ ಮೈ ಗಾಡ್. ನಂಟ ಮುಗಿತ್ರಿ. ಆದ್ರೆ ಅದ್ರೊಳಗೆ ಇನ್ನೂ ನಾನು ಮಸಾಲ ಏನೂ ಹಾಕಿಲ್ಲ. ಈಗ ಮಸಾಲ ಹಾಕ್ತಾರೆ. ನಂಗೆ ತಿರ್ಗಸಕ್ಕೆ ಬರಂಗಿಲ್ಲ ಅಂತೇಳಿ ಅವ್ರು ತಿರ್ಗಸಾತಾರ. ನೋಡಿ ಅದು ಹೆಂಗೆ ತಿರ್ಗಿಸ್ತಾರ ಅದನ್ನ ಅಂತೇಳಿ. ಸ್ವಲ್ಪ ಗರಂ ಮಸಾಲ ಹಾಕ್ರಿ. ಹಂಗೆ ಎಗ್ ಮಸಾಲ ಸ್ವಲ್ಪ ಹಾಕ್ರಿ. ನಮ್ದು ಸಿಂಪಲ್ ಆಗಿ ಇಷ್ಟ ಎಗ್ ಬುರ್ಜಿ ಮಾಡೋದು. ಮತ್ತು ಸೇಮ್ ಹಿಂಗೆ ಎಗ್ ರೈಸ್ನು ಮಾಡ್ತೀವಿ. ಅದ್ರೊಳಗೆ ರೈಸ್ ಮಿಕ್ಸ್ ಮಾಡಿಬಿಡ್ತೀವಿ. ಅದ ಎಗ್ ರೈಸ್. ನೋಡು ನೀ ಫೈನಲಿ ನಮ್ಮ ಮನೆ ದೇವ್ರು ಹೆಂಗೆ ಎಗ್ ಬುರ್ಜಿ ಕಲ್ಸಾರ ಅಂತೇಳಿ. ಅವ್ರು ಕಲ್ಸಿದ್ದಕ್ಕೆ ನಾವು ಕ್ರೆಡಿಟ್ ಜಾಸ್ತಿ ತೊಗೊತಾರ. ಆದರೆ ನಾನು ಮಾಡಿದ್ದೆಲ್ಲ ಕ್ರೆಡಿಟ್ಸ್ ನನಗೆ ಬರಬೇಕಿತ್ತು. ತಂಗ್ಳದ ರೊಟ್ಟಿ ಮತ್ತು ಎಗ್ ಬುರ್ಜಿ ಅಂದ್ರೆ ಮಸ್ತ್ ಕಾಂಬಿನೇಷನ್, ಮಸ್ತ್ ಇರ್ತೈತಿ ಅದು. ಅದ್ರ ಜೊತೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಮತ್ತು ಲಿಂಬೆ ಹಣ್ಣು ಹಾಕೊಂಡು ತಿಂದ್ರ ಅಂತೂ ಸ್ವರ್ಗ. ಹೊರಗೆ ಮಳೆ ಬರತೈತಿ, ಒಳಗೆ ಬಿಸಿ ಬಿಸಿ ಎಗ್ ಬುರ್ಜಿ ಕಾಂಬಿನೇಷನ್ ಮಸ್ತ್ ಇರ್ತೈತಿ. ನೀವು ಏನಾರ ಇಂಥ ಎಗ್ ಬುರ್ಜಿ ಮಾಡ್ಕೊಂಡು ತಿಂತೀರಿ ಅಂತಂದ್ರೆ ನಮ್ಮ ಥರ ಅಂತೂ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ಟೈಲ್ ಏನೈತಿ ಅದನ್ನು ಮಾಡಿರಿ. ನಾವು ಜಸ್ಟ್ ಹಂಗೆ ಫನ್ಗೋಸ್ಕರ ಮಾಡಿದ್ವಿ ಈ ವಿಡಿಯೋನ. ಎಲ್ಲರೂ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮುಗೀತು. ಫಸ್ಟ್ ನಾನು ನಮ್ಮ ಆದಿಗೆ ತಿನ್ನಿಸ್ತೀನಿ. ಅವ್ರು ತಿಂದಾದ್ಮೇಲೆ ಅವ್ರ ಟೇಸ್ಟ್ ಹೆಂಗೈತೆ ಅಂತ ಹೇಳಾದ್ಮೇಲೆ ನಾನು ತಿಂತೀನಿ. ನಾನು ಫಸ್ಟ್ ತಿನ್ನಂಗಿಲ್ಲ. ಏನೇನೋ ಗುನುಗುನು ಗುನುಗುನು ಅನ್ನೋದು. ಫೈನಲಿ ಎಗ್ ಬುರ್ಜಿ ರೆಡಿ ಆಗೈತಿ ನೋಡ್ರಿ. ಸ್ವಲ್ಪ ಹಂಗೆ ಅಗಳ ಟೇಸ್ಟ್ ಮಾಡೀವಿ. ಈಗ ಊಟ ಮಾಡ್ತೀವಿ. ಫೈನಲಿ ಎಗ್ ಬುರ್ಜಿ ವಿತ್ ತಂಗಳು ರೊಟ್ಟಿ ಮತ್ತು ಉಳ್ಳಾಗಡ್ಡಿ ಲಿಂಬೆ ಹಣ್ಣು ಮಸ್ತ್ ಕಾಂಬಿನೇಷನ್. ಹೊರಗೆ ಮಳೆ ಬರ ಹತ್ತೈತಿ. ಬಿಸಿ ಬಿಸಿ ಎಗ್ ಬುರ್ಜಿ ತಿನ್ನತ್ತೀವಿ. ಬರ್ರಿ ನೀವು ತಿನ್ನಾಕ. ನೋಡಿದ್ರಲ್ಲ ನಮ್ಮ ಫನ್ ಎಗ್ ಬುರ್ಜಿ ಮೇಕಿಂಗ್ ವಿಡಿಯೋ. ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಕಮೆಂಟು ಮಾಡ್ರಿ. ಹಾಗೆ ಬಾಜುಕಾನು ಬೆಲ್ ಐಕಾನ್ನ ಪ್ರೆಸ್ ಮಾಡ್ರಿ. ಸೊ ದಟ್ ನಾನೇನಾದ್ರೂ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು. ಮತ್ತೆ ಇನ್ನೊಂದು ಹೇಳಿಲ್ಲ, ಇನ್ನೊಂದು ಹೇಳೋದು ಮರ್ತಿ. ಏನು? ಸಬ್ಸ್ಕ್ರೈಬ್ ಮಾಡ್ರಿ.